ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಜೂನ್ 7ರಂದು ಜೂನ್ 7ರಂದು ಅಧಿಸೂಚನೆ ಹೊರಡಿಸಿದ್ದು ಗ್ರಾಮೀಣ ಬ್ಯಾಂಕ್ಗಳು ಅಂದರೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, KVGB ಬ್ಯಾಂಕ್, ಹೀಗೆ ದೇಶಾದ್ಯಂತ ಇರತಕ್ಕಂಥ ನಬಾರ್ಡ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ನಲ್ಲಿ ನಡೀತಾ ಇರತಕ್ಕಂಥ ಈ ಗ್ರಾಮೀಣ ಬ್ಯಾಂಕ್ಗಳ ಒಂದು PO ಕ್ಲರ್ಕ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಸೊ ಈ ಬಾರಿ ಸುಮಾರು 8,500 ಹುದ್ದೆಗಳಿದ್ದಾವೆ. 8,500 ಹುದ್ದೆಗಳಿರೋದ್ರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ಯಾಕಂತಂದರೆ ನೀವು ಪರೀಕ್ಷೆಯನ್ನು ಕನ್ನಡದಲ್ಲಿನೂ ಬರಿಬೋದು, ಇಂಗ್ಲೀಷಲ್ಲಿ ಬರಿಬೋದು, ಹಿಂದಿಯಲ್ಲಿ ಬರಿಬೋದು ಮತ್ತು ಕೊಂಕಣಿ 4 ಭಾಷೆಗಳಲ್ಲಿ ಕರ್ನಾಟಕದವರಿಗೆ ಬರಲಿಕ್ಕೆ ಅವಕಾಶ ಇದೆ. ಡೀಟೇಲ್ ಆಗಿ ಮುಂದೆ ನಾನು ಚರ್ಚೆ ಮಾಡ್ತೀನಿ. ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಯಾವುದು, ನೇಮಕಾತಿ ವಿಧಾನ ಯಾವುದು, ಪಠ್ಯಕ್ರಮ ಯಾವುದು, ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಕೇವಲ ಬ್ಯಾಂಕ್, SSC, ರೈಲ್ವೆ ನೇಮಕಾತಿಗೆ ತರಬೇತಿ ಕೊಡ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಸಂಸ್ಥೆ. ಇದು ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಇಂದು ದೆಹಲಿ ಮಾದರಿಯಲ್ಲಿ ದೆಹಲಿ ಮಟ್ಟದ ಒಂದು ಕ್ವಾಲಿಟಿ ಬ್ಯಾಂಕಿಂಗ್ ಕೋಚಿಂಗನ್ನು ಬಿಜಾಪುರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಆದ್ಮೇಲೆ ಇಂದು ಹೊರಡಿಸಿರ್ತಕ್ಕಂಥ ಈ ನೋಟಿಫಿಕೇಶನ್ ಅಡಿಯಲ್ಲಿ IBPS RRB ಸ್ಕೇಲ್ 1, ಸ್ಕೇಲ್ 2 ಆ್ಯಂಡ್ ಸ್ಕೇಲ್ 3 ಹುದ್ದೆಗಳು ಜೊತೆಗೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಅದನ್ನು ಡಿಟೇಲ್ ಆಗಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಆ್ಯಸ್ ಪರ್ ನಬಾರ್ಡ್ ಮತ್ತು IBPS ಕನ್ಸಲ್ಟೇಷನ್ ಅಡಿಯಲ್ಲಿ ಆ ಒಂದು ಅಥಾರಿಟಿ ಅಡಿಯಲ್ಲಿ ಟೆಂಟೇಟಿವ್ ಡೇಟ್ಗಳನ್ನು ಈಗ ಅನೌನ್ಸ್ ಮಾಡಲಾಗಿದೆ. ಸೊ ಈಗ ಇಂಪಾರ್ಟೆಂಟ್ ಡೇಟ್ ಏನಿದೆ, ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ ಏನು ಅಂತಂದರೆ ಬೇರೆ ಬೇರೆ ನೇಮಕಾತಿಗೆ ಯಾವಾಗ ಎಕ್ಸಾಮ್ ನಡೀತದೆ, ಯಾವಾಗ ಕಾಲ್ಫರ್ಮ್ ಆಗ್ತದೆ, ಯಾವಾಗ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಇದು ಯಾವುದೂ ಪ್ಲ್ಯಾನ್ ಇರೋದಿಲ್ಲ. ಆದರೆ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ನೇಮಕಾತಿಗೆ ಆ ಇಲಾಖೆ ಅಡಿಯಲ್ಲಿ ಇದು ಕ್ಯಾಲೆಂಡರ್ ಆಲ್ರೆಡಿ ಮೊದಲೇ 3 ತಿಂಗಳ ಮೊದಲೇ ಇದು ಕ್ಯಾಲೆಂಡರ್ ಅನೌನ್ಸ್ ಆಗಿತ್ತು. ಈಗ ಮತ್ತೆ ನೋಟಿಫಿಕೇಶನಲ್ಲಿ ಕ್ಯಾಲೆಂಡರನ್ನು ಅನೌನ್ಸ್ ಮಾಡಿದ್ದಾರೆ. ನೋಡಿರಿ, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಏನಾಗಿದೆ, ಇದೆ ಜೂನ್ 7ರಿಂದ ಜೂನ್ 27ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನೀವೇನು DD ಕಟ್ತಿರಲ್ಲ ಅದು ಎಷ್ಟು ಏನು ಅನ್ನೋದನ್ನು ಮುಂದೆ ನಾನು ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಸೊ ಜೂನ್ 7ನೇ ತಾರೀಕಿಂದ ಜೂನ್ 27ರವರೆಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದವರೆಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಪ್ರಿಲಿಮ್ಸ್ ಒಂದು ಎಕ್ಸಾಮ್ನರಿ ಟ್ರೈನಿಂಗ್, ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೆಲವೊಂದು ಕಡೆಗಳಲ್ಲಿ ಎಕ್ಸಾಮ್ ಟ್ರೈನಿಂಗ್ ನಡೆಸ್ತಾರೆ. ಅದಕ್ಕೆ ಅದು ಜುಲೈದಲ್ಲಿ ನೀವು ಅರ್ಜಿ ಸಲ್ಲಿಸ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಕಾಲ್ ಲೆಟ್ರನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಎಲ್ಲಿರ್ತದೆ, 27 ಜುಲೈಯಿಂದ 27 ಜುಲೈವರೆಗೆ ಕಂಡಕ್ಟ್ ಮಾಡ್ತಾರೆ. ಅದು ಒಂದಿಷ್ಟು ಕಡೆಗಳಲ್ಲಿ ಮಾತ್ರ ಈ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ಆಯಾ ರಾಜ್ಯಗಳಲ್ಲಿ ಮಾಡ್ತಿರ್ಬೋದು. ಸೊ ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ. ನೋಡಿ, ಪ್ರಿಲಿಮಿನರಿ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಜುಲೈ ಲಾಸ್ಟ್ ವೀಕ್ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಜುಲೈ ಲಾಸ್ಟ್ ವೀಕ್ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಆನ್ಲೈನ್ ಎಕ್ಸಾಮ್ ಪ್ರಿಲಿಮಿನರಿ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಆಗಸ್ಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ ಏನಾಗಿರ್ತದೆ, ಆನ್ಲೈನ್ ಎಕ್ಸಾಮು ಆಗಸ್ಟ್ ಲಾಸ್ಟ್ ವೀಕ್ ಎಕ್ಸಾಮ್ ಏನಾಗ್ತದೆ ಕಂಡಕ್ಟ್ ಆಗ್ತದೆ. ನೀವು ಆಗಸ್ಟ್ ಆರ್ ಜುಲೈದಲ್ಲಿ ನಿಮಗೆ ಮೆಸೇಜ್ ಬರ್ತದೆ, ನಿಮ್ಮ ಮೊಬೈಲ್ಗೆ SMS ಬರ್ತದೆ. ಅದರ ಜೊತೆಗೆ ನಿಮ್ಮ ಮೇಲ್ IDಗೆ ಒಂದು ಮೇಲು ಬಂದಿರ್ತದೆ. ಸೊ ನಿಮ್ಮ ಕಾಲ್ ಲೆಟರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಹೋಗ್ಬೋದು. ಯಾವಾಗಿದು ಆಗಸ್ಟ್ 2024 ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. ಇದರ ರಿಸಲ್ಟ್ ಏನಾಗಿರ್ತದೆ, ಮೋಸ್ಟ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದೆ ನಾನು ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ನಂತರ, ಎಕ್ಸಾಮ್ ಮುಗಿದ ನಂತರ ಕೆಲವೇ ದಿನಗಳಲ್ಲಿ 10-15 ದಿನಗಳಲ್ಲಿ ನಿಮ್ಮ ಒಂದು ಪ್ರಿಲಿಮ್ಸ್ನರಿ ರಿಸಲ್ಟ್ ಅನೌನ್ಸ್ ಆಗ್ತದೆ. ಮುಂದೆ ಮೇನ್ಸ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಾಗ್ತದೆ. ಆಗಸ್ಟ್ ಸೆಪ್ಟೆಂಬರಲ್ಲೇ ಎಕ್ಸಾಮ್ ರಿಸಲ್ಟ್, ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟು ಅನೌನ್ಸ್ ಆಗ್ತದೆ. ಮೇನ್ಸ್ ಎಕ್ಸಾಮ್ ಒಂದು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಸೆಪ್ಟೆಂಬರಲ್ಲಿ. ಮೇನ್ಸ್ ಎಕ್ಸಾಮ್ ನಡೆಯುವಂಥದ್ದು ಎಲ್ಲಿ ಅಂತಂದರೆ ನೋಡಿರಿ, ಮೇನ್ಸ್ ಎಕ್ಸಾಮ್ ಸೆಪ್ಟೆಂಬರ್ ಟು ಅಕ್ಟೋಬರ್, ಅಂದರೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಆರ್ ಅಕ್ಟೋಬರ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ಎಕ್ಸಾಮು ಕಂಡಕ್ಟ್ ಆಗ್ತದೆ. ಇದರ ಒಂದು ರಿಸಲ್ಟನ್ನು ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಇದರ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಇವೆಲ್ಲ. ಇನ್ನು ಇದರ ಒಂದು
ಇಂಟರ್ವ್ಯೂ ಕಾಲ್ ಲೆಟ್ರನ್ನು ಯಾರು ಮೇನ್ಸ್ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿರ್ತಾರೆ ಅದು ಲಿಸ್ಟ್ ಅನೌನ್ಸ್ ಆಗ್ತದೆ. ಅದಾದ ನಂತರ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನೀವು ಸ್ಕೇಲ್ 1, 2, 3 ಅಂದರೆ PO ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ನೀವು ಇಲ್ಲೇನು ಮಾಡ್ಬೋದು, ಅಕ್ಟೋಬರ್ ನವಂಬರಲ್ಲಿ ಯಾರು ಎಲಿಜಿಬಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಇರ್ತಾರೆ ಅವರಿಗೆ ಇಂಟರ್ವ್ಯೂ ಕಾಲ್ ಲೆಟ್ರ್ ಬರುತ್ತೆ. ಓನ್ಲಿ PO ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಆಫೀಸರ್ಗೆ ಮಾತ್ರ ಇಂಟರ್ವ್ಯೂ ಇರುತ್ತೆ. ಕ್ಲರಿಕಲ್ ಎಕ್ಸಾಮ್ಗೆ ಯಾವುದೂ ಇಂಟರ್ವ್ಯೂ ಇರೋದಿಲ್ಲ. ಓನ್ಲಿ ನೀವು ಮೇನ್ಸ್ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ಕನ್ಸಿಡರ್ ಆಗ್ತದೆ. ಸೊ ಫೈನಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಇರೋದು ಯಾವಾಗತ್ತಂದರೆ ನವೆಂಬರ್ 2024ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಫೈನಲಿ ನಿಮ್ಮ ಪ್ರೊವಿಷನಲ್ ಅಲಾಟ್ಮೆಂಟ್ ಲಿಸ್ಟ್ ಯಾವಾಗ, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಆಗ್ತದೆ ಅಂದರೆ ಜನವರಿ 2025ಗೆ ನಿಮ್ಮ ಒಂದು ಫೈನಲ್ ಲಿಸ್ಟ್ ಅನೌನ್ಸ್ ಆಗ್ತದೆ. ಜನವರಿ ಲಾಸ್ಟ್ ವೀಕ್ಗೆ ನಿಮಗೆ ಆರ್ಡರ್ ಕೊಡ್ತಾರೆ. ಫೆಬ್ರವರಿ ಮಂತ್ ಪೇಮೆಂಟನ್ನು ನೀವಲ್ಲಿ ತಗೋಬೋದು. ಈ ಥರ ಪ್ಲ್ಯಾನ್ಡ್ ಆಗಿರ್ತಕ್ಕಂಥ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇರೋದು, ಟ್ರಾನ್ಸ್ಪರೆನ್ಸಿ ಪ್ರೊಸೆಸ್ ನಡೀತಾ ಇರೋದೆಲ್ಲ ಅಂತಂದರೆ ಅದು ಬ್ಯಾಂಕಿಂಗಲ್ಲಿ. ಈಗ ಏನು ಮಾಡಿದ್ದಾರೆ ಅಂದರೆ SSC ಮತ್ತು ರೈಲ್ವೆಯಲ್ಲಿನೂ ಇದೇ ಪದ್ಧತಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದರ ಡಿಟೇಲ್ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಒಂದು ಹೊಸ ಬ್ರ್ಯಾಂಚು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಎದುರಿಗೆ ಬಾಗಲಕೋಟ್ ರೋಡ್ ವಿಜಯಪುರದಲ್ಲಿ ಹೊಸ ಬ್ರ್ಯಾಂಚನ್ನು ನಾವು ವೆಲ್ ಫರ್ನಿಶ್ಡ್ ಆಗಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥದ್ದು ಬ್ರ್ಯಾಂಚನ್ನು ಆರಂಭ ಮಾಡಿದ್ದೀವಿ. ಇಲ್ಲಿ ಲೈಬ್ರರಿ ಇದೆ, ಆಮೇಲೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಸಪ್ರೇಟ್ ಆಗಿರ್ತಕ್ಕಂಥ ವೆಲ್ ಫರ್ನಿಶ್ಡ್ ಕ್ಲಾಸ್ ರೂಮ್ ಇದ್ದಾವೆ. ಆಮೇಲೆ ಬ್ಯಾಂಕಿಂಗ್, SSC, ರೈಲ್ವೆ, PGCET ಹಾಗೂ ಇನ್ಶೂರೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಆರಂಭ ಆಗ್ತಾ ಇದೆ. ಪ್ರತಿ ಸಬ್ಜೆಕ್ಟಲ್ಲಿ 3-4 ಜನ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಇದ್ದಾರೆ. ಅಡ್ಡಾ 247 ಬುಕ್ಸ್ಗಳನ್ನು ನಾವಿಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಲೈಬ್ರರಿ ಮತ್ತು ಲ್ಯಾಬ್ ಫೆಸಿಲಿಟಿ ಇದೆ. ಆನ್ಲೈನ್ ಆಫ್ಲೈನ್ ಡೈಲಿ ಒಂದು ಆನ್ಲೈನ್ ಆಫ್ಲೈನ್ ಟೆಸ್ಟು ಇಲ್ಲಿ ನಾವು ಕಂಡಕ್ಟ್ ಮಾಡ್ತಿರ್ತೀವಿ. ಪರಸ್ಪರದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು, ವೆಲ್ ಫರ್ನಿಶ್ಡ್ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಡೆಲ್ಲಿ ಲೆಕ್ಚರ್ ಕಡೆಯಿಂದ ಲೈವ್ ವಿಡಿಯೋ ಕ್ಲಾಸಸ್ಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಿಂಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 3 ತಿಂಗಳ ಕೋರ್ಸ್ ಇರುತ್ತೆ. ಇದು 3 ತಿಂಗಳಲ್ಲಿ ನಾವು ಕಂಪ್ಲೀಟ್ ಸಿಲೆಬಸ್ಸನ್ನು, ಪ್ರಿಲಿಮ್ಸು ಮತ್ತು ಮೇನ್ ಸಿಲೆಬಸ್ಸನ್ನು, PO ಮತ್ತು ಕ್ಲರ್ಕು ಎರಡೂ ಥರದ್ದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಸಿಲೆಬಸ್ಸನ್ನು ವಿತಿನ್ 3 ಮಂತ್ಸಲ್ಲಿ ಮುಗಿಸ್ತಾ ಇದ್ದೀವಿ. ಯಾರು RRB ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ, ಫಸ್ಟ್ ನಿಮಗೆ ಪ್ರಿಲಿಮ್ಸ್ ಸಿಲೆಬಸ್ಸನ್ನು ಮುಗಿಸ್ತೀವಿ, ಅದರ ನಂತರ ಮೇನ್ ಸಿಲೆಬಸ್ಸನ್ನು ತೆಗೆದುಕೊಳ್ತೀವಿ. ಪ್ರತಿದಿನ ಮುಂಜಾನೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾರ್ನಿಂಗ್ ಬ್ಯಾಚ್ ಇರುತ್ತೆ. ಈವ್ನಿಂಗ್ ಬ್ಯಾಚು 3 to 7:30ವರೆಗೆ ಇರುತ್ತೆ. ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅದರ ಒಂದು ಗೂಗಲ್ ಮ್ಯಾಪ್ ಲಿಂಕನ್ನು ಹಾಕಿದ್ದೀವಿ. ಯಾರು ಎನ್ಕ್ವೈರಿ ಬೇಕಾಗಿದೆ ಈ ನಂಬರಿಗೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು. ಜೊತೆಗೆ ಅಡ್ಡಾ 247 ಬುಕ್ಸು, ಡೈಲಿ ಕರೆಂಟ್ ಅಫೇರ್ಸು, ವೀಕ್ಲಿ ಮಾಡೆಲ್ ಟೆಸ್ಟು, ಆಮೇಲೆ ವೀಕ್ಲಿ ಆನ್ಲೈನ್ ಆಫ್ಲೈನ್ ಟೆಸ್ಟು, ಮೊಬೈಲ್ ಆ್ಯಪನ್ನು ನಾವು ಡೆವಲಪ್ ಮಾಡಿದ್ದೀವಿ. ಸೊ ಪ್ರತಿ ಸಬ್ಜೆಕ್ಟಲ್ಲಿ 2-3 ಜನ ಲೆಕ್ಚರ್ಗಳ ಜೊತೆಗೇ ಪ್ರತಿ ಒಂದು ಬ್ಯಾಚ್ಗೆ ಒಬ್ಬ ಮೆಂಟರ್ ಇರ್ತಾರೆ. ಅವರು ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿದಿನ ನಿಮಗೆ ಇಂಡಿವಿಜುವಲ್ ಆಗಿರ್ತಕ್ಕಂಥ ಗೈಡನ್ನು ಮಾಡ್ತಿರ್ತಾರೆ. ಈ ಥರ ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅಂದರೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಈಗಾಗಲೇ ಸುಮಾರು 2013ರಿಂದ ನಮ್ಮ ಸಂಸ್ಥೆ ಮುಂದುವರೆದಿದ್ದು ಈಗ ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೇ ಬ್ಯಾಂಕಿಂಗ್ ತರಬೇತಿ ಕೊಡ್ತಕ್ಕಂಥ ಒಂದು ಪ್ರಸಿದ್ಧವಾದ ಸಂಸ್ಥೆ ಅಂತೇಳಿ ಗುರುತಿಸಲ್ಪಟ್ಟಿದೆ. ಇಲ್ಲಿ ಬ್ಯಾಂಕಿಂಗ್, SSC, ರೈಲ್ವೆ, PGCET, ನೆಟ್, ಸೆಟ್ ಎಕ್ಸಾಮ್, ಸ್ಪೋಕನ್ ಇಂಗ್ಲೀಷ್, ಆಮೇಲೆ NDA ಎಕ್ಸಾಮ್ಗಳಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರಿಂಟೆಡ್ ಬುಕ್ಸು, ಬ್ಯಾಗು, ಲೈಬ್ರರಿ, ಜೊತೆಗೆ ಇನ್ನೊಂದು ಏನಂತಂದ್ರೆ ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್. ನೀವು ಒಂದು ಸಲ ಪ್ರವೇಶಾತಿಯನ್ನು ಪಡೆದರೆ ಒಂದು ಬ್ಯಾಚ್ ಮುಗಿದ್ರು ಸೆಕೆಂಡ್, ಥರ್ಡ್ ಬ್ಯಾಚ್ಗೆ ಬರಲಿಕ್ಕೆ ಅವಕಾಶ ಇದೆ. ಈಗ IBPS RRB ಕಾಲ್ಫರ್ಮ್ ಆಗಿದೆ. ನೆಕ್ಸ್ಟ್ ಈಗ ಏನಿದೆ ಅಪ್ಕಮಿಂಗ್ ನೋಡಿರಿ, ಬ್ಯಾಂಕಿಂಗ್ ಒಳಗೆ ಇನ್ನೂ ಏನು ಕಾಲ್ಫರ್ಮ್ ಆಗ್ತಾ ಇದೆ ಅಂದರೆ SBI PO ಕ್ಲರ್ಕ್ ಕಾಲ್ಫರ್ಮ್ ಆಗ್ತಾ ಇದೆ, IBPS PO ಕ್ಲರ್ಕ್ ಆ್ಯಂಡ್ SO ಕಾಲ್ಫರ್ಮ್ ಆಗ್ತಾ ಇದೆ. ಈಗ ಇದು ಕಾಲ್ಫರ್ಮ್ ಆಗಿದೆ, ಇದು RRB PO ಕಾಲ್ಫರ್ಮ್ ಆಗಿದೆ. ನೆಕ್ಸ್ಟ್ ಈಗ IDBI PO ಕ್ಲರ್ಕ್ ಆಗ್ತಾ ಇದೆ, LIC AO ಆಗ್ತಾ ಇದೆ, NIACL ಕ್ಲರ್ಕ್ ಆ್ಯಂಡ್ PO ಆಗ್ತಾ ಇದೆ, ಪೋಸ್ಟಲ್ ಅಸಿಸ್ಟೆಂಟ್ ಆ್ಯಂಡ್ ಅದರ್ ಪೋಸ್ಟ್ಗಳಿಗೆ ಕಾಲ್ಫರ್ಮ್ ಆಗ್ತಾ ಇದೆ, RBI ಅಸಿಸ್ಟೆಂಟ್ ಕಾಲ್ಫರ್ಮ್ ಆಗ್ತಾ ಇದೆ. ಇವೆಲ್ಲ ಬ್ಯಾಂಕಿಂಗಲ್ಲಿ ಇನ್ 3-4 ಮಂತ್ಸಲ್ಲಿ ಕಾಲ್ಫರ್ಮ್ ಆಗ್ತಕ್ಕಂಥ ನೋಟಿಫಿಕೇಶನ್ ಆಗ್ತಕ್ಕಂಥವುಗಳು ಈಗ ಮಾತ್ರ ಆಗಿದ್ದು ಇದು ಒಂದು ನೋಟಿಫಿಕೇಶನ್, ರೈಟ್ ರೀ. SSC CGL ಕಾಲ್ಫರ್ಮ್ ಆಗ್ತಾ ಇದೆ ಎನಿ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ, CHSL PU ಸೆಕೆಂಡ್ ಆಗಿರೋರಿಗೆ, MTS SSLC ಇದ್ದವರಿಗೆ, ಇವೆಲ್ಲ
ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಎಕ್ಸಾಮ್ ಬರೀತಕ್ಕಂಥವು. ರೈಲ್ವೆ ನೇಮಕಾತಿಯಲ್ಲಿ NTPC ಇದೇ ಜುಲೈದಲ್ಲಿ ಕಾಲ್ಫರ್ಮ್ ಆಗ್ತಾ ಇದೆ. ITI ಡಿಪ್ಲೊಮಾ ಮುಗಿದವರಿಗೆ ಇಲ್ಲಿ ಟೆಕ್ನಿಕಲ್ ಪೋಸ್ಟ್ಗಳಿಗೆ ALP ಟೆಕ್ನಿಷಿಯನ್ ಹುದ್ದೆಗಳಿಗೆ ಕಾಲ್ಫರ್ಮ್ ಆಗ್ತಾ ಇದೆ. ಎನಿ ಡಿಗ್ರಿ ಮುಗಿದಿರ್ತಕ್ಕಂಥವ್ರಿಗೆ ಟಿಕೆಟ್ ಕಲೆಕ್ಟರ್, ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಹಾಗೂ ಕ್ಲರ್ಕ್ ಕಂಪ್ಯೂಟರ್ ಆಪರೇಟರ್ ಅಂತೇಳಿ CC ಅಂತೇಳಿ ಪೋಸ್ಟ್ ಕಾಲ್ಫರ್ಮ್ ಆಗ್ತಾ ಇದೆ. ಗ್ರೂಪ್ ಡಿ 10th ಮುಗಿದವರಿಗೆ ಗ್ರೂಪ್ ಡಿ ಇರ್ತದೆ. ಎಲ್ಲ ರೈಲ್ವೆ SSC ಎಕ್ಸಾಮ್ಗಳೆಲ್ಲ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಾವು ಇದನ್ನು ಎಕ್ಸಾಮನ್ನು ಬರಿಬೋದು. ಎರಡೂ ಮೀಡಿಯಮ್ದಲ್ಲಿ ನಿಮಗೆ ಕ್ವಶನ್ ಪೇಪರ್ ಡಿಸ್ಪ್ಲೇ ಆಗ್ತದೆ. IBPS RRBಗೆ ಮಾತ್ರ ಕನ್ನಡ ಮೀಡಿಯಮ್ದಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇದೆ. ಉಳಿದು ಮುಂಬರುವ ದಿನಗಳಲ್ಲಿ ಚೇಂಜ್ ಆಗುವಂಥ ಚಾನ್ಸ್ ಇದೆ. ಸೊ ಯಾರು ಕರ್ನಾಟಕದಿಂದ ಬ್ಯಾಂಕಿಂಗ್, SSC, ರೈಲ್ವೆ ತರಬೇತಿಗೆ ನೀವು ಬಯಸ್ತಾ ಇದ್ದೀರಿ, ಬಿಜಾಪುರದ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗ್ಬೋದು. ಜೊತೆಗೆ ಯಾರು ಈ ಒಂದು ಎಕ್ಸಾಮ್ಗಳಿಗೆ ತರಬೇತಿ ನಡೆಸ್ತಕ್ಕಂಥವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಡೈಲಿ PDF-ಗಳು, ಕರೆಂಟ್ ಅಫೇರ್ಸ್ ನೋಟ್ಸ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ಶೇರ್ ಮಾಡ್ತಿರ್ತೀವಿ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ SSC ಬ್ಯಾಂಕಿಂಗ್ ಆಮೇಲೆ ರೈಲ್ವೆ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ತಾವಿಲ್ಲಿ ಜಾಯ್ನ್ ಆಗ್ಬೋದು. ನಮ್ಮ ಹೊಸ ಒಂದು ಬ್ರ್ಯಾಂಚು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್, ವಿಜಯಪುರ. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಕಂಪ್ಲೀಟ್ ಇನ್ಸ್ಟಿಟ್ಯೂಟಿನ ವಿಡಿಯೋ ಟೂರನ್ನು ನಾವಲ್ಲಿ ನೋಡ್ಬೋದು. ಇದರ ಲಿಂಕನ್ನು ಸಹ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ, ನೀವು ಅದನ್ನು ಫಾಲೋ ಮಾಡ್ಬೋದು. ರೈಟ್ ರೀ. ಇನ್ನು ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಗಳು ಎಲ್ಲಿದ್ದಾವೆ ನೋಡಿರಿ. ಕರ್ನಾಟಕದಲ್ಲಿ KVGB ಬ್ಯಾಂಕ್ ಇದೆ, ಆಮೇಲೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ, ಜೊತೆಗೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತಿದೆ. ಸೊ ಹೀಗೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಇರತಕ್ಕಂಥ ಗ್ರಾಮೀಣ ಬ್ಯಾಂಕ್ಗಳು ಇದೇ ಒಂದು IBPS ಒಂದು ಬೋರ್ಡ್ ಅಡಿಯಲ್ಲಿ ಈ ನೇಮಕಾತಿ ಒಂದು ಪ್ರಕ್ರಿಯೆಯನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ನ್ಯಾಷನಾಲಿಟಿ ಏನಾಗಿರ್ಬೇಕಂದ್ರೆ ಇಂಡಿಯನ್ಸ್ ಆಗಿರಬೇಕು, ನೇಪಾಳಿಯನ್ಸ್, ಭೂತಾನ್ದವರಿಗೂ ಸಹ ಅವಕಾಶ ಇದೆ. ನೆಕ್ಸ್ಟ್ ಇನ್ನು ಏಜ್ ಯಾವ ಥರ ಇರುತ್ತೆ ನೋಡಿರಿ. ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಆಫೀಸ್ ಅಸಿಸ್ಟೆಂಟ್, ಗ್ರೂಪ್ ಬಿ ಅಂದ್ರೆ ಏನು, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಇಲ್ಲಿ 18 to 28 ಏಜ್ ಲಿಮಿಟ್ ಇದೆ. ಇದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನು ಇದೆ. ಅದು ನೆಕ್ಸ್ಟ್ ನಾನು ನಿಮಗೆ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಆ್ಯಸ್ ಆನ್ ನೋಟಿಫಿಕೇಶನ್ ಡೇಟ್ ಪ್ರಕಾರ ಇಲ್ಲಿ ಯಾವ ಡೇಟ್ ಒಳಗೆ ಅವರು ಡೇಟ್ ಆಫ್ ಬರ್ತ್ ಇರಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಡೇಟ್ ಒಳಗೆ ಇರತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕಿಂತ ಮೊದಲು ಮತ್ತು ಇದಕ್ಕಿಂತ ನಂತರ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲಿ ಏಜ್ ಕ್ಯಾಲ್ಕುಲೇಷನ್ ಆಗ್ತದೆ. ಇನ್ನು ಸ್ಕೇಲ್ 1 ಆಫೀಸರ್ 18 to 30 ಇದೆ, ಸ್ಕೇಲ್ 2 ಆಫೀಸರ್ಗೆ 21 to 32 ಇದೆ, ಸ್ಕೇಲ್ 3 ಆಫೀಸರ್ಗೆ 21 to 40 ಇದೆ. ಇಲ್ಲಿ ಏನೇ ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಯಾವುದೇ ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಸ್ಕೇಲ್ 1 ಆಫೀಸರ್ ಮೀನ್ಸ್ PO, ಇದು ಆಫೀಸ್ ಅಸಿಸ್ಟೆಂಟ್ ಮೀನ್ಸ್ ಕ್ಲರ್ಕ್. ಇವೆರಡು ಹುದ್ದೆಗಳಿಗೆ ಯಾವುದೇ ಥರದ ಕಂಡೀಷನ್ ಇಲ್ಲ. ಏನೇ ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ರೈಟ್ ರೀ. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ಬ್ಯಾಂಕ್ PO ಕ್ಲರ್ಕ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಬ್ಯಾಚ್ಗಳು ಇದೆ. ಜೂನ್ 10ರಿಂದ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಯಾರು IBPS RRB ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅವರು ಮಸ್ಟ್ ಇನ್ಸ್ಟಿಟ್ಯೂಟ್ ಈ ಒಂದು ಬ್ಯಾಚ್ಗಳಿಗೆ ಜಾಯ್ನ್ ಆಗ್ರಿ. ಪ್ರತಿ ವಿದ್ಯಾರ್ಥಿಗಳಿಗೆ ಹೀಗೆ ಅಡ್ಡಾ 247 ಬುಕ್ಸ್ಗಳನ್ನು ನಾವು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಡ್ಡಾ 247 ಆನ್ಲೈನ್ ಟೆಸ್ಟನ್ನು ಕೊಡ್ತೀವಿ. 1 ಇಯರ್ವರೆಗೆ ನೀವು ಆನ್ಲೈನ್ ಟೆಸ್ಟನ್ನು ಎನಿ ಟೈಮ್ ಎನಿವೇರ್ ಬರಿಬೋದು. ನಮ್ಮ ಲ್ಯಾಬಲ್ಲಿನೂ ನೀವು ಬರಿಬೋದು. ನಮ್ಮ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಏನಿದೆ, SC ST ವಿದ್ಯಾರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 years ಇದೆ. ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ 10 years ಇದೆ. ಆಮೇಲೆ ESMಗೆ ಎಕ್ಸ್ ಸರ್ವಿಸ್ಮೆನ್ಗೆ ಏನು 10 years ಇಲ್ಲಿ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಸೊ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ. ಆಫೀಸ್ ಅಸಿಸ್ಟೆಂಟ್ರಿಗೆ ಅಂದರೆ ಕ್ಲರಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಎನಿ ಡಿಗ್ರಿ, ಅದು BA ಆಗಿರ್ಬೋದು, BSc ಆಗಿರ್ಬೋದು. ರೈಟ್ ರೀ. ಓನ್ಲಿ BCom ಅಂತೇನಿಲ್ಲ, BSc ಆಗಿರ್ಬೋದು, BCom ಆಗಿರ್ಬೋದು, BE ಆಗಿರ್ಬೋದು. ರೈಟ್ ರೀ. ಯಾವುದೇ ಡಿಗ್ರಿ ಒಂದು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ತಾವು ಏನೇ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ ಕ್ಲರಿಕಲ್ ಪೋಸ್ಟ್ಗೆ. ಇನ್ನು PO ಪೋಸ್ಟ್ಗೆ, ಸ್ಕೇಲ್ 1 ಆಫೀಸರ್ ಪೋಸ್ಟ್ಗೆ ಇಲ್ಲಿ ಏನೇ ಡಿಗ್ರಿ ಆಗಿರಬೇಕು. ಏನೇ ಡಿಗ್ರಿ ಜೊತೆಗೆ ರೈಟ್ ರೀ. ಮತ್ತು ವಿಶೇಷವಾಗಿರ್ತಕ್ಕಂಥ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡರಿ, ವೆಟರ್ನರಿ,
ಸೊ ಈಗ ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರೈಟ್ ರೀ, ಎಕನಾಮಿಕ್ ಅಕೌಂಟೆನ್ಸಿ, ಸೊ ಇವೆಲ್ಲ ವಿಶೇಷ ಕಂಪ್ಯೂಟರ್ ನಾಲೆಜನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಸಹ ಇಲ್ಲಿ ಅರ್ಜಿ ಹಾಕ್ಬೋದು. ಅವರಿಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಇಂಟರ್ವ್ಯೂಲ್ಲಿ ನೀಡಲಾಗ್ತದೆ ಅಂತ ಹೇಳ್ಬೋದು. ಬಟ್ ಏನೇ ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಇಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ನೀವು ಕ್ಲರಿಕಲ್ ಮತ್ತು POಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಪ್ಲಿಕೇಶನನ್ನೇ ಹಾಕಬೇಕು. ಕ್ಲರಿಕಲ್ ಹುದ್ದೆಗೆ ಅದರ DD ಬೇರೆನೇ ಕಟ್ಟಬೇಕು, PO ಹುದ್ದೆಗೂ ಅದರ DD ಬೇರೆನೇ ಕಟ್ಟಬೇಕು. ಎರಡೂ ಅರ್ಜಿ ಸಪ್ರೇಟ್ ಆಗಿನೇ ಹಾಕಬೇಕು. ಎರಡೂ ಎಕ್ಸಾಮ್ ಡೇಟ್ಗಳು ಬೇರೆ ಬೇರೆನೇ ಇರ್ತಾವೆ. PO ಎಕ್ಸಾಮೇ ಬೇರೆ ಇರ್ತದೆ, ಪ್ರಿಲಿಮ್ಸ್ ಬೇರೆ ಇರ್ತದೆ, ಮೇನ್ಸ್ ಬೇರೆ ಇರ್ತದೆ. ಕ್ಲರಿಕಲ್ ಎಕ್ಸಾಮ್ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಎರಡೂ ಭಿನ್ನವಾಗಿರ್ತವೆ, ರೈಟ್ ರೀ. ಸ್ಕೇಲ್ 2 ಆಫೀಸರ್ ಆಗಿರ್ತಕ್ಕಂಥವ್ರು 2 years ಫೈನಾನ್ಷಿಯಲ್ ಇನ್ಸ್ಟ್ರಕ್ಷನಲ್ಲಿ ಎಕ್ಸ್ಪೀರಿಯನ್ಸನ್ನು ಅವರು ಮಾಡಿರಬೇಕು. ವಿಶೇಷ ಒಂದು ಡಿಗ್ರಿ ಜೊತೆಗೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಮಾರ್ಕೆಟಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೊಂದಿರತಕ್ಕಂಥ ವಿಶೇಷತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ. ಮಾರ್ಕೆಟಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಇಲ್ಲಿರ್ತವೆ. ಸೊ ಇಲ್ಲಿ ಅಗ್ರಿಕೇಟ್ 50% ಇಲ್ಲಿ ಅಗ್ರಿಕೇಟನ್ನು ಮಿನಿಮಮ್ ಅಗ್ರಿಕೇಟನ್ ಸ್ಕೋರನ್ನು ಅವರಿಲ್ಲಿ ಮಾಡಬೇಕಾಗ್ತದೆ. ಸ್ಕೇಲ್ 2 ಆಫೀಸರ್ಗೆ ಇಲ್ಲಿ 1 yearವರೆಗೆ ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ವಿತಿನ್ ಮಿನಿಮಮ್ 50% ನೀವು ಅಗ್ರಿಕೇಟ್ ಸ್ಕೋರನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಲಾ ಆಫೀಸರ್ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ CA ಇದೆ. 1 year CA ಆಗಿ ವರ್ಕ್ ಮಾಡಿದವ್ರು ಇರಬೇಕು. ಲಾ ಆಫೀಸರ್ ಇರ್ತಕ್ಕಂಥವ್ರು 2 year ಅಡ್ವೊಕೇಟ್ ಆಗಿ ಆ್ಯಸ್ ಎ ಲಾ ಆಫೀಸರ್ ಆಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡಿದವ್ರು ಇರಬೇಕು. ಇವರಿಗೂ ಸಹ ಸ್ಕೇಲ್ 2 ಆಫೀಸರ್ ಹುದ್ದೆಗೆ ಅವಕಾಶ ನೀಡಲಾಗಿದೆ. ಇನ್ನು ಅಪ್ಲಿಕೇಶನ್ ಫೀಸ್ ಏನಿದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾರು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಿ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗ್ತದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಏನಂದರೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಕಾಸ್ಟು ಇದನ್ನು ಕ್ಲಿಯರ್ ಆಗಿ ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗೆ ಫೈನಲ್ ಸಬ್ಮಿಟ್ ಕೊಡಬೇಕಾಗ್ತದೆ. ಸೊ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಆಫೀಸರ್ಗೆ ಸೊ 175 ರೂಪೀಸ್ ಇದೆ, ರೈಟ್ ರೀ. ಯಾರಿಗೆ SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಅದರ್ಸ್ ವಿದ್ಯಾರ್ಥಿಗಳಿಗೆ ಯಾರೇ ಇರಲಿ ಅವರಿಗೆ ಏನಾಗಿದೆ 850 ರೂಪೀಸ್ ಇದೆ. ಅದು ಲೇಡೀಸ್ ಆಗಿರಲಿ, ಜೆಂಟ್ಸ್ ಆಗಿರಲಿ, ಎಕ್ಸ್ಕ್ಲೂಡಿಂಗ್ SC ST ಆ್ಯಂಡ್ ಹ್ಯಾಂಡಿಕ್ಯಾಪ್ಟ್. ಅದರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 850 ರೂಪೀಸ್ DD ಇದೆ. ಆಫೀಸ್ ಅಸಿಸ್ಟೆಂಟ್ಗೆ ಕ್ಲರಿಕಲ್ ಹುದ್ದೆಗೆ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದೀರಿ 175 ರೂಪೀಸ್. SC ST ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಅದರ್ಸ್ಗೆ 850 ಇದೆ. ಎರಡಕ್ಕೂ ಅಪ್ಲಿಕೇಶನ್ ಆಗ್ತಕ್ಕಂಥವ್ರು ಪ್ರತ್ಯೇಕವಾದ ಅರ್ಜಿ ಹಾಕಬೇಕು, ಪ್ರತ್ಯೇಕವಾದ DDಯನ್ನು ತಾವಿಲ್ಲಿ ಕಟ್ಟಬೇಕಾಗ್ತದೆ. ಸೊ ಇಲ್ಲಿ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗ್ತದೆ. ಯಾವುದೇ ಥರದ DD ಅಥವಾ ಆಫ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಕ್ಲರಿಕಲ್ ಆ್ಯಂಡ್ POಗೆ ಎಕ್ಸಾಮ್ ಪ್ಯಾಟರ್ನ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದು, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ 2 ಸಬ್ಜೆಕ್ಟ್ ಇರ್ತಾವೆ. ಯಾವುದು? ರೀಸನಿಂಗ್ ಆ್ಯಂಡ್ ನ್ಯೂಮ್ಯಾರಿಕಲ್ ಎಬಿಲಿಟಿ. ರೀಸನಿಂಗ್ ಆ್ಯಂಡ್ ನ್ಯೂಮ್ಯಾರಿಕಲ್ ಎಬಿಲಿಟಿಯಲ್ಲಿ 40 ಕ್ವಶನ್ ಇರ್ತದೆ ರೀಸನಿಂಗಲ್ಲಿ. ನ್ಯೂಮ್ಯಾರಿಕಲ್ ಎಬಿಲಿಟಿಯಲ್ಲಿ 40 ಕ್ವಶನ್ ಇರ್ತದೆ. ಟೋಟಲ್ 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಸೊ 80 ಕ್ವಶನ್ನು 80 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಯಾವುದೇ ಸೆಕ್ಷನಲ್ ಟೈಮ್ ಇಲ್ಲ, ಟೋಟಲಿ 45 ಮಿನಿಟ್ಸ್ ಟೈಮ್ ಇರ್ತದೆ. 45 ಮಿನಿಟ್ಸಲ್ಲಿ ನೀವು 80 ಕ್ವಶನ್ ಸಾಲ್ವ್ ಮಾಡಬೇಕು. ಅಂದರೆ ಎವರೇಜ್ ನಿಮ್ಮದು 30 to 35 ಸೆಕೆಂಡ್ ಸ್ಪೀಡನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಅಂದರೆ ನಿಮಗೆ 80 ಕ್ವಶನ್ ಅಟೆಂಡ್ ಮಾಡೋಕ್ಕಾಗ್ತದೆ. 80 ಕ್ವಶನ್ ಯಾರಿಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಯಾರು ಹೆದರ್ಲಿಕ್ಕೆ ಹೋಗಬೇಡಿ. ಯಾರು ಡಿಗ್ರಿ ಮುಗಿಸಿರಿ, ಕನ್ನಡ ಮೀಡಿಯಮ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, BSc ಮುಗಿಸ್ಲಿ, ನೀವೆಲ್ಲರೂ ಡಿಗ್ರಿ ಮುಗಿದವ್ರು ಎಲ್ಲರೂ ಅಪ್ಲೈ ಮಾಡಿರಿ. ಒಂದು ಸಲ ಎಲ್ಲ ಇಲ್ಲಿ ಸುಮಾರು ನಾನು ಹೇಳಿದೆ 15 ರಿಂದ 18 ನೋಟಿಫಿಕೇಷನ್ಗಳು ಮುಂದೆ ಆಗುವಂಥ ಚಾನ್ಸ್ ಇದ್ದಾವೆ. ಬ್ಯಾಂಕ್, SSC, ರೈಲ್ವೇದಲ್ಲಿ ಎಲ್ಲದಕ್ಕೂ ಸೇಮ್ ಸಿಲೆಬಸ್ ಇರುತ್ತೆ. ಬಟ್ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಬೇರೆ ಆಗಿರ್ತದೆ. ಡಿಪೆಂಡ್ ಅಪಾನ್ ನೋಟಿಫಿಕೇಷನ್ ಮೇಲೆ. ಈಗ 80 ಮಾರ್ಕ್ಸ್ ಕ್ವಶನನ್ನು 45 ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲಿ ಮಿನಿಮಮ್ ಕಟ್ ಆಫ್ ಏನಾಗಿರ್ತದೆ ಏನು ಅನ್ನೋದನ್ನು ಮುಂದಿನ ಒಂದು ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವು ಇದಕ್ಕೆ ಭಯಪಟ್ಟು ಯಾರು ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಮಸ್ಟ್ ಆ್ಯಂಡ್ ಶುಡ್ ಅಪ್ಲಿಕೇಶನ್ ಹಾಕ್ರಿ, ಪ್ರಿಪೇರ್ ಆಗಿರಿ. ಒಂದು ಸಲ ಎಲ್ಲ ನೀವು ಬ್ಯಾಂಕ್ ಎಕ್ಸಾಮ್, SSC ಎಕ್ಸಾಮ್, ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ಲಕತ್ತೀರಿ ಅಂತಂದರೆ ಒಂದು ಸಲ ಕೋಚಿಂಗ್ ಪಡಿಲೇಬೇಕು. ಎಲ್ಲಾದರೂ ಪಡೀರಿ. ಆದರೆ ಕರ್ನಾಟಕದಲ್ಲಿ ಸ್ಪೆಸಿಫಿಕ್ ಆಗಿ ಕೋಚಿಂಗ್ ನಡೀತಾ ಇರೋದು ಬಿಜಾಪುರದಲ್ಲಿ, ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ. ಸ್ಕೇಲ್ 1 ಆಫೀಸರ್ ಅಂದರೆ ಯಾವುದು? POಗೂ ಏನಾಗಿರುತ್ತೆ ಅಂದರೆ ಇದಕ್ಕೂ ಪ್ರತ್ಯೇಕ ಎಕ್ಸಾಮ್ ಡೇಟ್ ಇರ್ತದೆ.
ಸಪ್ರೇಟ್ ಡೇಟಲ್ಲೇ ನಡೀತಾವೆ ಎರಡೂ ಎಕ್ಸಾಮ್ಗಳು. ಸೊ ರೀಸನಿಂಗ್ 40 ಕ್ವಶನ್, ಮ್ಯಾಥ್ಸ್ 40 ಕ್ವಶನ್. ಇಲ್ಲಿ 40 ಮಾರ್ಕ್ಸ್ 40 ಮಾರ್ಕ್ಸ್. ಸೊ 80 ಕ್ವಶನನ್ನು 45 ಮಿನಿಟ್ಸಲ್ಲಿ ನೀವು ಬರಿಬೇಕು. ಇಲ್ಲಿ ಕಂಪ್ಯೂಟರ್ CBT ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಸೆಂಟರ್ ಯಾವುದು ಏನು ಅನ್ನೋದನ್ನು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಕೊನೆಯವರೆಗೆ ನೋಡ್ಕೋತ ಹೋಗಿ. ನಾನು ಡೀಟೇಲ್ ಆಗಿ ಹೇಳ್ತಾ ಇರೋದ್ರಿಂದ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಇದೆ. ಯಾರು ಸ್ಕೇಲ್ 2 ಸ್ಕೇಲ್ 3 ಆಫೀಸರ್ ಎಕ್ಸಾಮ್ಗೆ ಬರಿತಾ ಇದ್ದೀರಿ, ಮಲ್ಟಿಪರ್ಪಸ್ ಎಕ್ಸಾಮ್ಗೆ ನೀವು ಬರಿತಾ ಇದ್ದೀರಿ, ಒನ್ ಟೈಮ್ ಎಕ್ಸಾಮ್ ಇರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇನ್ಸ್ ಎಕ್ಸಾಮ್ ಇದು, ಕ್ಲರಿಕಲ್ ಆ್ಯಂಡ್ POದ ಮೇನ್ಸ್ ಎಕ್ಸಾಮ್ ಡೀಟೇಲ್ಸ್ ಇದು. ನೆಕ್ಸ್ಟ್ ಸ್ಕೇಲ್ 2 ಸ್ಕೇಲ್ 3 ಹೇಳ್ತೀನಿ. ಪ್ರಿಲಿಮ್ಸ್ ಎಕ್ಸಾಮ್ ಯಾರು ನೀವು ಪಾಸ್ ಆಗಿರ್ತೀರಿ, ಎಲಿಜಿಬಲ್ ಆಗಿರ್ತೀರಿ, ಆಗಸ್ಟ್ ಆರ್ ಸೆಪ್ಟೆಂಬರಲ್ಲೇ ನಿಮಗೆ ಏನಾಗ್ತಂದ್ರೆ ಅದರ ಒಂದು ರಿಸಲ್ಟ್ ಬರುತ್ತೆ. ರೈಟ್ ರೀ. ನೀವು ಪ್ರಿಲಿಮ್ಸ್ ಎಕ್ಸಾಮ್ ಬರೋದು 15 ಡೇಸಲ್ಲೇ, 15 ಡೇಸ್ ಆಗಸ್ಟ್ ಲಾಸ್ಟ್ ವೀಕ್ ಆರ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ನಿಮಗೆ ಏನಾಗ್ತಂದ್ರೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದು ಪ್ರಿಲಿಮ್ಸ್ ಜೊತೆನೇ ಮೇನ್ಸ್ ನೀವು ಪ್ರಿಪೇರ್ ಆಗ್ತಾನೆ ಹೋಗ್ತೀರಿ. ಇಲ್ಲಿ ಎರಡೂರಲ್ಲಿ MCQನೇ ಇರ್ತದೆ, ಯಾವುದೂ ಡಿಸ್ಕ್ರಿಪ್ಟಿವ್ ಯಾವುದೂ ಇರೋದಿಲ್ಲ, MCQ ಬೇಸ್ ಇರ್ತಾ ಇರೋದ್ರಿಂದ ತಾವಿಲ್ಲಿ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇರಬೇಕು. ಯಾರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತೀರಿ ಅವರಿಗೆ ಮೇಲ್ ಬರುತ್ತೆ, ಆಮೇಲೆ ನಿಮಗೆ ಒಂದು ಮೊಬೈಲ್ಗೆ SMS ಬರುತ್ತೆ. ಯಾವುದೇ ಇಂಡಿವಿಜುವಲ್ ಲೆಟರ್ಗಳು ಅಲ್ಲಿ ಬರೋದಿಲ್ಲ. ಮೇನ್ಸ್ ಎಕ್ಸಾಮಲ್ಲಿ ಏನು ಸಿಲೆಬಸ್ ಇರ್ತದೆ ಅಂದರೆ ರೀಸನಿಂಗ್ 40 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ, ಕಂಪ್ಯೂಟರ್ 40 ಕ್ವಶನ್ 20 ಮಾರ್ಕ್ಸ್ ಇರುತ್ತೆ, ಈಚ್ ಕ್ವಶನ್ ಹಾಫ್ ಮಾರ್ಕ್ಸು. ಜನರಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್ ಇಂಥ ಪೊಲಿಟಿಕಲ್ ಸೈನ್ಸ್ ಯಾವುದೂ ಇರೋದಿಲ್ಲ. ಓನ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಇರ್ತದೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, 40 ಕ್ವಶನ್ 40 ಮಾರ್ಕ್ಸು. ಸೊ ಇಂಗ್ಲೀಷ್ ಅವ್ರ ಹಿಂದಿ ಒಳಗೆ ಎರಡರೊಳಗೆ ಒಂದು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ಒಂದು ಕ್ಯಾನ್ಸಲ್ ಆಗ್ತದೆ. ಹಿಂದಿ ಅಂತ ನಮ್ಮಲ್ಲಿ ಯಾರೂ ತೊಗೊಳ್ಳೋದಿಲ್ಲ, ಇದು ತೆಗೆದು ಬಿಡೋಣ. ಆಮೇಲೆ ಮ್ಯಾಥ್ಸಲ್ಲಿ 40 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಕ್ವಶನ್ಸು 200 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಟೋಟಲ್ 2 ಅವರ್ಸ್ ಟೈಮಲ್ಲಿ, ಇಲ್ಲಿ ಯಾವುದೇ ಸೆಕ್ಷನಲ್ ಟೈಮ್ ಇಲ್ಲ, ನೀವು ಯಾವ್ದು ಬೇಕಾದ್ರೆ ಟೈಮ್ ಹೆಚ್ಚು ಕಡಿಮೆ ಮಾಡ್ಬೋದು. ಟೋಟಲ್ 2 ಅವರ್ಸ್ ಟೈಮಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಇದನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಇಲ್ಲಿ ಪಡೆದಿರ್ತಕ್ಕಂಥ ಮಾರ್ಕ್ಸೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ತವೆ. ನಿಮ್ಮ ಫೈನಲ್ ಮೆರಿಟ್ ಲಿಸ್ಟಲ್ಲಿ ಇಲ್ಲಿ ಓನ್ಲಿ ಮೇನ್ಸ್ದ ಎಕ್ಸಾಮ್ ಸ್ಕೋರನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಪ್ರಿಲಿಮ್ ಸ್ಕೋರನ್ನು ಕನ್ಸಿಡರ್ ಮಾಡೋದಿಲ್ಲ. ಸ್ಕೇಲ್ 1 ಅಂದರೆ PO ಎಕ್ಸಾಮ್ಗೆ ರೀಸನಿಂಗ್ 40 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಸೊ ಕಂಪ್ಯೂಟರ್ ನಾಲೆಜ್ 40 ಕ್ವಶನ್ನು 20 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 40 ಕ್ವಶನ್ನು 40 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ 40 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಹಿಂದಿ ಅಂತೂ ಇಲ್ಲ, ಕ್ಯಾನ್ಸಲ್ ಮಾಡೋಣ. ಸೊ ಕ್ವಾಂಟ್ ಏನಾಗಿರ್ತದೆ 40 ಕ್ವಶನ್ನು 50 ಮಾರ್ಕ್ಸು, 200 ಕ್ವಶನ್ನು. ಸೊ 2 ಅವರ್ಸ್ ಟೈಮ್ ಇರ್ತದೆ. ಸೊ ಇದು PO. ಯಾರು PO ಪ್ರಿಲಿಮ್ಸ್ ಎಲಿಜಿಬಲ್ ಆಗ್ತೀರಿ, ಮೇನ್ಸಿಗೆ ಬರ್ತೀರಿ, ಅವರಿಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಮಾತ್ರ ನಿಮ್ಮ ಫೈನಲ್ ರಿಸಲ್ಟ್ಗೆ ಅನೌನ್ಸ್ ಆಗ್ತದೆ. ಯಾರು ಕ್ಲರಿಕಲ್ ಎಕ್ಸಾಮ್ ಬರೆದ್ರಿ, ಇಲ್ಲಿ ಪಡೆದಿರ್ತಕ್ಕಂಥ ಮಾರ್ಕ್ಸೇ ಫೈನಲ್, ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಸೊ PO ಎಕ್ಸಾಮ್ ಸ್ಕೇಲ್ 1 ನೀವು ಬರೆದಿರ್ತಕ್ಕಂಥವ್ರಿಗೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ಎಕ್ಸಾಮ್ ಮೀಡಿಯಮ್ ಏನಿರ್ತದೆ ನೋಡಿರಿ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಇರುತ್ತೆ. ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಿಗೆ ಅವಕಾಶ ಇರುತ್ತೆ. ಬಟ್ ಕರ್ನಾಟಕದಲ್ಲಿ 2 ಪ್ರಾದೇಶಿಕ ಭಾಷೆಗಳು, ಆಮೇಲೆ ಹಿಂದಿ, ಇಂಗ್ಲೀಷ್. ಕನ್ನಡ ಮೀಡಿಯಮ್ದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಬ್ಯಾಂಕ್ ಎಕ್ಸಾಮು. ಸೊ ಅದಕ್ಕೆ ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದರೆ ಇಂಗ್ಲೀಷ್ ಕೊಟ್ರಿ. ಕನ್ನಡ ಮೀಡಿಯಮ್ದಿತ್ತು ನೀವು ಇಂಗ್ಲೀಷ್ ಮೀಡಿಯಮ್ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕನ್ನಡ ಪ್ರಿಪ್ರೇಷನನ್ನು ಇಲ್ಲೇ ಅಪ್ಲಿಕೇಶನ್ ಹಾಕುವಾಗೆ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಸ್ಕೇಲ್ 2 ಆಫೀಸರ್ ಇದೆ. ಇಲ್ಲಿ ನೋಡ್ರಿ, ರೀಸನಿಂಗ್ ಇದೆ, ಕಂಪ್ಯೂಟರ್ ಇದೆ, ಫೈನಾನ್ಷಿಯಲ್ ಅವೇರ್ನೆಸ್ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಇಲ್ಲಿ ಹಿಂದಿ ಕ್ಯಾನ್ಸಲ್ ಆಗುತ್ತೆ. ದೆನ್ ಕ್ವಾಂಟ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಸೊ ಸ್ಕೇಲ್ 2 ಆಫೀಸರ್ ಆಗಿರ್ತಕ್ಕಂಥವ್ರು ಇವರು 2 ಅವರ್ಸ್ ಟೈಮಲ್ಲಿ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗ್ತದೆ. ಇದು ಒನ್ ಟೈಮ್ ಎಕ್ಸಾಮ್ ಇರ್ತದೆ. ರೈಟ್ ರೀ. ಸೊ ಸ್ಕೇಲ್ 2 ಎಕ್ಸಾಮ್, ಸ್ಕೇಲ್ 2 ಆಫೀಸರ್ದು ರೈಟ್ ರೀ. ಸೊ ಇಲ್ಲಿ 2 ಅವರ್ಸ್ ಟೈಮ್, 2 ಅವರ್ಸ್ ಆ್ಯಂಡ್ 30 ಮಿನಿಟ್ಸ್ ಟೈಮ್ ಇರ್ತದೆ. ಸೊ ಇಲ್ಲಿ 200 ಮಾರ್ಕ್ಸ್ ಇರುತ್ತೆ. ಸ್ಕೇಲ್ 3 ಆಫೀಸರ್ಗೆ 200 ಮಾರ್ಕ್ಸ್ ಇರುತ್ತೆ, 2 ಅವರ್ಸ್ ಟೈಮ್ ಇರ್ತದೆ, ಸೇಮ್ ಸಿಲೆಬಸ್ ಇರುತ್ತೆ. ರೈಟ್ ರೀ. ಸೊ ಅದಕ್ಕಾಗಿ ಯಾರು ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಇದರ ಕಂಪ್ಲೀಟ್ ಮಾಹಿತಿಯನ್ನು, ಇನ್ನೂ ಇಂಪಾರ್ಟೆಂಟ್ ಮಾಹಿತಿಯನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಮಾರ್ಕ್ಸ್ ಆ್ಯಂಡ್ ಫೈನಲ್ ಲಿಸ್ಟ್ ನೋಡ್ರಿ. ಯಾರು ನೀವು ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಕೇಲ್ 1 ಆಫೀಸರ್ ಇದ್ದೀರಿ, ಫೈನಲ್ ಮೆರಿಟ್ ಲಿಸ್ಟೇ ಅಂದರೆ ನಿಮ್ಮ ಮೇನ್ಸ್ ಎಕ್ಸಾಮ್ ಲಿಸ್ಟ್ ಏನಾಗ್ತದೆ ಅಂದರೆ ಇಲ್ಲಿ ಫೈನಲ್ ಲಿಸ್ಟ್ ಆಗಿರ್ತದೆ. ಅದ್ರ ಜೊತೆಗೆ ಯಾರು ಶಾರ್ಟ್ ಲಿಸ್ಟ್ ಅಂದರೆ ಮೇನ್ಸ್ ಎಕ್ಸಾಮ್ ಪ್ರಿಪೇರ್ ಕ್ಲಿಯರ್ ಮಾಡಿರ್ತಕ್ಕಂಥವ್ರು ಸ್ಕೇಲ್ 1 ಆಫೀಸರ್ ಅಂದರೆ PO ಇದ್ದವರಿಗೆ ಮಾತ್ರ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ.
ನೆಕ್ಸ್ಟ್ ಅಪ್ಲಿಕೇಶನ್ ಹೆಂಗೆ ಹಾಕ್ಬೋದು? ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. IBPS www.ibps.in ನೀವು ವಿಸಿಟ್ ಮಾಡಿ. ನಮ್ಮದ್ರ ಲಿಂಕನ್ನು ನಾವು ಕೆಳಗಡೆ ಹಾಕಿದ್ದೀವಿ. ಕರೆಕ್ಟ್ 7th ಜೂನಿಂದ 27 ಜೂನ್ ಒಳಗೆ ಅಪ್ಲಿಕೇಶನ್ ಹಾಕಿ ಅವತ್ತಿನ ಡೇಟ್ ಒಳಗೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಿರಬೇಕು. ಆನ್ಲೈನ್ ಬಿಟ್ಟರೆ ಯಾವುದೇ ಥರ ಆಫ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಆದಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಏನು 3 months ಕೋರ್ಸ್ ನಡೀತಾ ಇದೆ ಅದರ ಡಿಟೇಲ್ ಇನ್ಫಾರ್ಮೇಷನ್, ಕೋರ್ಸ್ ಡಿಟೇಲನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಎಲ್ಲರಿಗೆ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಬುಕ್ಸನ್ನು ಕೊಡ್ತಾ ಇದ್ದೀವಿ. ಆನ್ಲೈನ್ ಆಫ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಟಾಪಿಕ್ ವೈಸ್, ಸೆಕ್ಷನ್ ವೈಸ್ ಆ್ಯಂಡ್ ಫುಲ್ ಲೆಂತ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಟೆಸ್ಟನ್ನು 1600 ಆನ್ಲೈನ್ ಟೆಸ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಡ್ಡಾ 247ಇಂದ. ಇದು ರಿಯಲ್ ಟೈಮ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆದ ರೀತಿಯಲ್ಲೇ ಪ್ರಿಪ್ರೇಷನ್ ಆಗ್ತಾ ಇದೆ. ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ರೀಸನಿಂಗ್ 2 ಇದ್ದಾರೆ, ಮ್ಯಾಥ್ಸ್ಗೆ 3 ಜನ, ಇಂಗ್ಲೀಷ್ 2 ಇದ್ದಾರೆ, ಕಂಪ್ಯೂಟರ್ಗೆ 1 ಇದ್ದಾರೆ, ಬ್ಯಾಂಕಿಂಗ್ ಅವೇರ್ನೆಸ್ ಆ್ಯಂಡ್ ಸ್ಟ್ರಾಟಜಿ ಕೇಳಲಿಕ್ಕೆ 2 ಲೆಕ್ಚರ್ಗಳಿದ್ದಾರೆ. ಕರೆಂಟ್ ಅಫೇರ್ಸ್ ಎವ್ರಿ ಸಂಡೇ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ವಿತ್ PDF ನೋಟ್ಸನ್ನು ಕೊಡ್ತಾ ಇದ್ದೀವಿ. ಪ್ರತಿ ಬ್ಯಾಚ್ಗೆ ಒಬ್ಬ ಮೆಂಟರ್ ಇರ್ತಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ ಬ್ಯಾಗು, ಬುಕ್ಸು, ಲ್ಯಾಬು, ಆಮೇಲೆ ಲೈಬ್ರರಿ ಫೆಸಿಲಿಟಿಯನ್ನು ನಾವು ಕೊಟ್ಟಿದ್ದೀವಿ. ಸೊ ಸರ್ವಿಸ್ ಮ್ಯಾನ್ ಇರ್ತಕ್ಕಂಥ ಮಂತವ್ರ ಮಕ್ಕಳಿಗೆ 10% ಫೀಸ್ ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ. ಸೊ ಲೈಬ್ರರಿ ಲ್ಯಾಬನ್ನು ಯೂಸ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ತಾವು ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಫೀಸನ್ನು ಆಲ್ರೆಡಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಇದನ್ನು 850 ರೂಪೀಸ್ ಇರುತ್ತೆ. ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3ಗೆ. ಆಫೀಸ್ ಅಸಿಸ್ಟೆಂಟಿಗೂ 850 ರೂಪೀಸ್ ಇರುತ್ತೆ. ಸೊ SC ST OBC ಅವರಿಗೆ 175 ಇರುತ್ತೆ ಎರಡಕ್ಕೂ. ಇಲ್ಲಿ ವೇಕೆನ್ಸೀಸ್ಗಳನ್ನು ಕೊಟ್ಟಿದ್ದಾರೆ. KVGB ಬ್ಯಾಂಕಲ್ಲಿ ಟೋಟಲ್ 100 ವೇಕೆನ್ಸಿ ಇದೆ. ಕರ್ನಾಟಕಕ್ಕೆ ಮಾತ್ರ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು, ರೈಟ್ ರೀ. ಸೊ 100 ಅಂದರೂ ಭಾಳ ಆಯ್ತು. ಇದು ಕಟ್ ಆಫ್ ಯಾವಾಗಲೂ 50%ಗಿಂತ ಕಡಿಮೆ ಕಟ್ ಆಫ್ ಇರುತ್ತೆ. ನೀವು ಹಿಂದಿನ ವರ್ಷದ ಒಂದು ಕಟ್ ಆಫನ್ನು ನೋಡಿ. ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ನೋಡಿರಿ. ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿರುತ್ತೆ. ಮೇನ್ಸ್ ಎಕ್ಸಾಮ್ಗೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೆಲ್ಲ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಎಕ್ಸಾಮ್ 2 ಎಕ್ಸಾಮ್ ಸೆಂಟರ್ಸ್ ಇವು. ಕರ್ನಾಟಕದಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಕರೆಕ್ಟಾಗಿ ನಿಮ್ಮ ಒಂದು ಐಡೆಂಟಿ ಸೈಜ್ ಫೋಟೋನು ಒಯ್ದಿರಬೇಕು. ಸಿಗ್ನೇಚರ್ ಸ್ಕ್ಯಾನ್ ಕರೆಕ್ಟ್ ಆಗಬೇಕು. ನಿಮ್ಮ ಲೆಫ್ಟ್ ತಂಬ್ ಇಂಪ್ರೆಷನ್ ಮಾಡಬೇಕು. ನಿಮ್ಮ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಬರೆದಿರಬೇಕು. ಅದನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಾಸ್ಟ್ ಸರ್ಟಿಫಿಕೇಟು, ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಹಾಗೂ ಅದರ್ಸ್ ನೀವು EWS ಸರ್ಟಿಫಿಕೇಟು ಅವ್ರನ್ನೆಲ್ಲ ಕ್ಲಿಯರಾಗಿ ಸ್ಕ್ಯಾನ್ ಮಾಡಬೇಕಾಗ್ತದೆ. ಇಲ್ಲಿ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಲೆಟರ್ ಏನಿರ್ತದಲ್ಲ, ಅಪ್ಲಿಕೇಶನ್ ಡೌನ್ಲೋಡ್ ಆಗಿರ್ತಕ್ಕಂಥದ್ದು, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೊಂಡಿಡಬೇಕು. ನೀವು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗ ಕಾಲ್ ಲೆಟರ್ ಜೊತೆ ಇದನ್ನು ತಗೊಂಡು ಹೋಗ್ಬೇಕಾಗ್ತದೆ. ನಿಮ್ಮ ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ನಂಬರನ್ನು ಎಂಟ್ರಿ ಮಾಡಿರಿ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಎಂಟ್ರಿ ಮಾಡಿರಿ. ನಿಮ್ಮ ಕಾಸ್ಟನ್ನು ಕರೆಕ್ಟ್ ಎಂಟ್ರಿ ಮಾಡಿರಿ. ಯಾರು ಕರ್ನಾಟಕದಲ್ಲಿ 3A 3B ಬರ್ತಿರಲ್ಲ, 3A 3B ಬರ್ತಕ್ಕಂಥವ್ರದ್ದು OBC ಬರೋದಿಲ್ಲ, ನೆನ್ಪಿಟ್ಕೊಡ್ರಿ. OBC ಬರೋದಿಲ್ಲ. ಅವ್ರು ಏನು ಮಾಡಬೇಕಾಗ್ತದೆ, GM ಅಂತೆ ಮೆನ್ಷನ್ ಮಾಡಬೇಕಾಗ್ತದೆ, ಜನರಲ್ ಮೆರಿಟ್ ಅಂತೆ ಮೆನ್ಷನ್ ಮಾಡಬೇಕಾಗ್ತದೆ. ನೀವು 3A 3B ಮಾಡಿದ್ರಿ ಅಂದರೆ ನೀವು ರಿಜೆಕ್ಟ್ ಆಗಿಬಿಡ್ತೀರಿ. ಸೊ ಅದಕ್ಕಾಗಿ ಅದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ನೀವು OBC ಅಂತ ಮಾಡಿರಿ. 2A 2B ಕ್ಯಾಟಗರಿ 1 ಇವರೆಲ್ಲ OBCಯಲ್ಲಿ ಕನ್ಸಿಡರ್ ಆಗ್ತಾರೆ. ಅದಕ್ಕೆ ಸೆಂಟ್ರಲ್ OBC ಬೇರೆನೇ ಇರ್ತದೆ, ಸ್ಟೇಟ್ OBC ಬೇರೆನೇ ಇರ್ತದೆ, ರೈಟ್ ರೀ. ಅದನ್ನು ಸರಿಯಾಗಿ ನೋಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಡಿಟೇಲ್ ಆಗಿ ನೋಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರಿ. ನಿಮ್ಮ ಒಂದು ಫೋಟೋ ಕ್ಯಾಪ್ಚರ್ ಏನು ಮಾಡಿರ್ತಾರಲ್ಲ, ಅಲ್ಲೇ ಲೈವ್ ಕ್ಯಾಪ್ಚರ್ ಮಾಡ್ತಾರೆ ಫೋಟೋ. ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅದು ಕ್ಲಿಯರ್ ಬರುವಂಗಿರಬೇಕು. ಬ್ಯಾಕ್ಗ್ರೌಂಡ್ ಎಲ್ಲ ವೈಟ್ ಇರಬೇಕು, ರೈಟ್ ರೀ. ಸೊ ಈ ಥರ ನೀವು ಕೊನೆಯ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಇವತ್ತಿನಿಂದೇ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ಎಕ್ಸಾಮ್ ಕಟ್ ಆಫ್ ಏನಾಗಿರ್ತದೆ, ಭಾಳಷ್ಟು ಈಸಿ ಇರ್ತದೆ. ಇದು ಎಕ್ಸಾಮ್ ಟಫ್ ಏನಿರೋದಿಲ್ಲ. ಇಲ್ಲಿ ಸ್ಪೆಸಿಫಿಕ್ ಸಿಲೆಬಸ್ ಇದೆ, ರೈಟ್ ರೀ. ಸ್ಪೆಸಿಫಿಕ್ ಎಕ್ಸಾಮ್ ಪ್ಯಾಟ್ರನ್ ಇದೆ. ಸೇಮ್ ನಾವೇನು ಇಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ಅದೇ ಪ್ಯಾಟ್ರನ್ನಲ್ಲೇ ಕ್ವಶನ್ ಬರುತ್ತೆ. ಸೊ ನಮಗೇನು ಬರ್ಬೇಕಂದ್ರೆ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಮೋಸ್ಟ್ ಇಂಪಾರ್ಟೆಂಟ್. ಸ್ಪೀಡ್ ಆ್ಯಂಡ್ ಅಕ್ಯುರೇಸಿಯನ್ನು ಯಾರು ಮೇಂಟೈನ್ ಮಾಡ್ತೀರಿ ಅವರು ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕಾಗಿ ತಾವೆಲ್ಲ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ಸೊ ಇವತ್ತಿನಿಂದ ಪ್ರಿಪ್ರೇಷನ್ ಮಾಡಿ. ಯಾರು ಎಕ್ಸಾಮ್ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ, ಬಿಜಾಪುರದ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ಭೇಟಿ ಕೊಡಿ. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಗ್ರೂಪ್ ಲಿಂಕ್ ಹಾಕಿದ್ದೀವಿ, ನಮ್ಮ ವೆಬ್ಸೈಟ್ ಲಿಂಕ್ ಹಾಕಿದ್ದೀವಿ. ಜೊತೆಗೆ ನಮ್ಮ ಸೆಂಟರ್ದ ಒಂದು ವಿಡಿಯೋ ಒಂದು ಟೂರ್ದ ಲಿಂಕನ್ನು ಹಾಕಿದ್ದೀವಿ. ಸೊ ತಾವೆಲ್ಲ ಇದರ ಲಾಭವನ್ನು ಪಡೆದು ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು RRB ಗ್ರಾಮೀಣ ಬ್ಯಾಂಕ್ಗಳಿಗೆ ನೇಮಕಾತಿ ಹೊಂದುವಂತಾಗಲಿ. ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ಇರೋದರಿಂದ ಯಾರು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ನೀವು ಪ್ರಿಪೇರ್ ಮಾಡ್ತೀರಿ
ಸೆಲೆಕ್ಟ್ ಆಗ್ತೀರಿ. ಸೊ ಅದು ಕ್ಲಿಯರ್ ಮಾಡಿರ್ತಕ್ಕಂಥ ಎಲ್ಲರೂ ಆಲ್ಮೋಸ್ಟ್ ಏನಾಗ್ತದೆ ಅಂದರೆ ಇಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇದೆ. ಮುಂಬರುವ ದಿನಗಳಲ್ಲಿ ಕಟ್ ಆಫ್ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತೀನಿ. ಕೊನೆಯವರೆಗೆ ಈ ವಿಡಿಯೋವನ್ನು ನೀವೆಲ್ಲ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.